ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಸ್ನೇಹಿತರೆ, ಇಂದು ನಾನು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಆ ವಿಡಿಯೋಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ವಿಡಿಯೋ ಮಾಡ್ತಿರ್ತೀನಿ. ಈ ವಿಡಿಯೋ ಹೆಂಗಿದೆ ಅಂತಂದ್ರೆ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗಾಗಿ ಇದೆ. ಈಗ ಯಾವುದೇ ಸ್ಪರ್ಧಾತ್ಮಕ ತಗೊಳ್ರಿ, ಯಾವುದು SDA ತಗೊಳ್ರಿ, PC ತಗೊಳ್ರಿ, ಆಮೇಲೆ KS ತಗೊಳ್ರಿ, ಆಮೇಲೆ PSI ತಗೊಳ್ರಿ, ಯಾವುದೇ ಎಕ್ಸಾಮ್ ಇದ್ರೆ ಈ ತರದ ಕ್ವಶನ್ ಕೇಳ್ತಾರೆ. ನಿಮಗೆ ಇದರಿಂದ ನೀವು ಸಾಕಷ್ಟು ಮಾರ್ಕ್ಸ್ಗಳನ್ನು ತಗೋಬಹುದು. ಇಲ್ಲಿ ನಾವು ಒಂದಿಷ್ಟು ವಾಕ್ಯಗಳನ್ನು ಕೊಟ್ಟಿದ್ದೀವಿ. ಇಲ್ಲಿ ವಾಕ್ಯಗಳು ಏನಂತಂದ್ರೆ ಒಂದು 6 ವಾಕ್ಯಗಳಿವೆ. ಆ 6 ವಾಕ್ಯಗಳಲ್ಲಿ ಫಿಲ್ ಇನ್ ದಿ ಬ್ಲಾಂಕ್ಸ್ ಕೊಟ್ಟಿದ್ದೀನಿ. ಆ ಫಿಲ್ ಇನ್ ದಿ ಬ್ಲಾಂಕ್ಸ್ ಹೇಗೆ ತುಂಬಬೇಕಂತಂದ್ರೆ ಇಲ್ಲಿ ಒಂದು 4 ವರ್ಡ್ಗಳು ಕೊಟ್ಟಿದ್ದೀನಿ. ಇವು ಈಸ್, ಆರ್, ಹ್ಯಾಸ್, ಹ್ಯಾವ್ ಅಂತಿದೆ. ಇಲ್ಲಿ ಇವಕ್ಕೆ ನಾವು ಏನ್ ಕರಿತೀವಿ ಅಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಹೆಲ್ಪಿಂಗ್ ವರ್ಬ್ಸ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ನಾನೊಂದು ವಿಡಿಯೋ ಮಾಡಿದ್ದೀನಿ. ಈಸ್, ಆಮ್, ಆರ್, ವಾಸ್, ವರ್ ಅಂತ ಈ ತರದ್ದು ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೆ ಹೆಲ್ಪಿಂಗ್ ವರ್ಬ್ಸ್ ಸಪರೇಟ್ ಬೇಕಾಗಿದ್ರೆ ನೀವು ಆ ವಿಡಿಯೋನು ಕೂಡ ನೀವು ನೋಡ್ರಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಈಗ ಅದರದೇ ಮುಂದುವರಿದ ಭಾಗ ಇಲ್ಲಿ ಏನಿದೆ ಅಂತಂದ್ರೆ ಇಲ್ಲಿ ಅದು ಆದ ನಂತರ ಇನ್ನೊಂದು ವಿಡಿಯೋ ಕೂಡ ಮಾಡಿದ್ದೀನಿ. ಏನಂತಂದ್ರೆ V1, V2, V3. V1, V2, V3 ಅಂದ್ರೆ ಏನು? ವರ್ಬ್ ಇನ್ ಫಸ್ಟ್ ಫಾರ್ಮ್, ವರ್ಬ್ ಇನ್ ಸೆಕೆಂಡ್ ಫಾರ್ಮ್, ವರ್ಬ್ ಇನ್ ಥರ್ಡ್ ಫಾರ್ಮ್ ಅಂತ ಚೇಂಜ್ ಆಗ್ತಿರ್ತವೆ. ನಾವು ಸ್ಪೋಕನ್ ಇಂಗ್ಲಿಷ್ ಬೇಕು ಅಥವಾ ಗ್ರಾಮರ್ ಬೇಕಂತಂದ್ರೆ ಇವು ಏನು ಇದೆಲ್ಲ V1, V2, V3 ಇದೆಲ್ಲ ವೆರಿ ಇಂಪಾರ್ಟೆಂಟ್. ಇವು ಗೊತ್ತಾದ್ರೆ ಸಾಕು, ನಾವು ಈಸಿಯಾಗಿ ಫಾರ್ಮೇಶನ್ ಮಾಡ್ಬೋದು. ಹೇಗ್ ಬೇಕಾದ್ರೂ ವಾಕ್ಯಗಳನ್ನ ನಾವು ರಚನೆ ಮಾಡ್ಬೋದು. ಈ V1, V2, V3 ಇದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಅದನ್ನು ಕೂಡ ನೀವು ಆ ವಿಡಿಯೋನು ಕೂಡ ನೀವು ನೋಡ್ಬೋದು. ಈಗ ಈ ವಿಡಿಯೋದು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗಾಗಿ ಅಂದ್ರೆ ಯಾರೇ ಒಂದು ಎಕ್ಸಾಮ್ ಕಟ್ತಾ ಇದ್ದಾರೆ, ಸ್ಪರ್ಧಾತ್ಮಕ ಎಕ್ಸಾಮ್ ಕಟ್ತಾ ಇದ್ದಾರೆ, ಅವರಿಗೆ ಉಪಯೋಗವಾಗುವಂತ ಈ ವಾಕ್ಯಗಳು ಇರ್ತವೆ. ಈ ತರದ ವಾಕ್ಯಗಳು ನಿಮಗೆ ಎಕ್ಸಾಮ್ನಲ್ಲಿ ಕೇಳುತ್ತಾರೆ. ಇಲ್ಲಿ ನಮಗೆ ಯಾವ ರೀತಿಯಾಗಿ ಇವನ್ನ ನಾವು ಫಿಲ್ಅಪ್ ಮಾಡ್ಬೇಕು. ಈಸ್, ಆರ್, ಹ್ಯಾಸ್, ಹ್ಯಾವ್ ಯಾವ ರೀತಿಯಾಗಿ ನಾವು ಫಿಲ್ಅಪ್ ಮಾಡಬೇಕು. ಎಲ್ಲಿ ಬೇಕಲ್ಲಿ ಈಸ್ ಬರ್ಲಿಕ್ಕೆ ಬರಲ್ಲ, ಎಲ್ಲಿ ಬೇಕಲ್ಲಿ ಆರ್ ಬರ್ಲಿಕ್ಕೆ ಬರಲ್ಲ. ಅವಕ್ಕೆ ಆದಂತ ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರನೇ ನಾವು ಮಾಡಬೇಕು. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾವುದು ಐ, ವಿ, ಯು, ದೇ, ಹಿ, ಶಿ, ಇಟ್ ಬಗ್ಗೆ ಹೇಳಿದ್ದೀನಿ. ಯಾಮ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು, ಈಸ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು, ಆರ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು, ಹ್ಯಾಸ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು, ಹ್ಯಾವ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದೆ. ಇವೆಲ್ಲ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಡ್ತಾವೆ. ಈಗ ಟೆನ್ಸ್ಗೆ ಹೋಗ್ಬಿಟ್ರೆ ಇವು ಎಲ್ಲ ಹೇಳಿದ್ನಲ್ಲ, ಈ ಶಬ್ದಗಳು ಎಲ್ಲ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಡ್ತಾವೆ. ಈಗ ಈ ವಾಕ್ಯಗಳನ್ನು ಕೊಟ್ಟಿನಲ್ಲ, ಈ ವಾಕ್ಯಗಳಲ್ಲಿ ಈ 4ರಲ್ಲಿ ಯಾವ್ದು ನಾವು ಇಲ್ಲಿ ಫಿಲ್ ಮಾಡಬೇಕು. ಈಗ ಸ್ವಲ್ಪ ನೋಡೋಣ. ಸಿ ಡ್ಯಾಶ್ ಸಿಂಗಿಂಗ್ ಎ ಸಾಂಗ್ ಅಂತ ಕೊಟ್ಟಿದ್ದೀವಿ. ಸಿ ಡ್ಯಾಶ್ ಸಿಂಗಿಂಗ್ ಎ ಸಾಂಗ್. ನಾವು ಈ ವರ್ಡ್ಗೆ ಮಹತ್ವ ಕೊಡ್ಬೇಕು. ಎಲ್ಲಿ ಈ ವರ್ಡ್ಗೆ ಮಹತ್ವ? ಸಿಂಗಿಂಗ್ ಅಂತಿದೆ. ಸಿಂಗಿಂಗ್ ಅಂದ್ರೆ ING ಇದೆ. ಸಿಂಗ್ಗೆ ING ಸೇರಿಸಿದ್ರೆ ಸಿಂಗಿಂಗ್ ಆಗುತ್ತೆ. ಅದಕ್ಕೆ ನಾವು V1 ING ಅಂತ ಕರಿತೀವಿ. ಅದಕ್ಕೆ ನಾವು V1 ING ಅಂತ ಕರಿತೀವಿ. ಇಲ್ಲಿ ಸಿಂಗಿಂಗ್ ಆದ ಮೇಲೆ ನಾವು ಈಸ್ ಅಥವಾ ಆರ್ ಇವೆರಡರಲ್ಲಿ ಒಂದು ಮಾತ್ರ ನಾವು ತುಂಬಲಿಕ್ಕೆ ಸಾಧ್ಯ ಇದೆ. ಇವೆರಡರಲ್ಲಿ ಇದಕ್ಕೆ ಹ್ಯಾಸ್ ಬರಲ್ಲ, ಹ್ಯಾವ್ ಬರಲ್ಲ. ಯಾಕಂದ್ರೆ ING ಇದ್ದಲ್ಲಿ ನಾವು ಈಸ್ ಬರಿಬೇಕು ಅಥವಾ ಆರ್ ಬರಿಬೇಕು. ಅದನ್ನು ಕೂಡ ಇನ್ನೊಂದು ರೂಲ್ಸ್ ಇದೆ. ಈಸ್ ಯಾರಿಗೆ ಬರಿಬೇಕು, ಆರ್ ಯಾರಿಗೆ ಬರಿಬೇಕು. ಈಸ್ ನಾವು ಹಿ, ಶಿ, ಇಟ್ ಇದ್ದರೆ ಈಸ್ ಅನ್ನು ಬರಿಬೇಕು. ಇಲ್ಲಿ ನೋಡಿ ಶಿ ಇದೆ, ಸಿ ಅಂದ್ಮೇಲೆ ಇಲ್ಲಿ ಆರ್ ಬರಲ್ಲ. ಇಲ್ಲಿ ಏನ್ ಬರ್ತದೆ, ಸಿ ಈಸ್ ಸಿಂಗಿಂಗ್ ಎ ಸಾಂಗ್. ಆರ್ ಬರಲ್ಲ, ಸಿಂಗಿಂಗ್ ಎ ಸಾಂಗ್. ಇಲ್ಲಿ ಅಂದ್ರೆ ಅವಳು ಈಗ ಒಂದು ಹಾಡನ್ನು ಹಾಡುತ್ತಿದ್ದಾಳೆ ಅಂತ ಸಾಗುತ್ತೆ. ಸೆಕೆಂಡ್, ದೇ ಡ್ಯಾಶ್ ಗಾನ್ ಟು ಕಾಲೇಜ್. ನೋಡ್ರಿ ಇಲ್ಲಿ ಏನಾಗುತ್ತೆ, ಗಾನ್. ಈ ಗಾನ್ ಅನ್ನುವಂಥದ್ದು V3. ಇಲ್ಲಿ ಗಾನ್ ಅನ್ನುವಂಥದ್ದು ಏನಿದೆ, V3 ಇದ್ದೊತ್ತಿನಲ್ಲಿ ನಾವು ಈಸ್ ಮತ್ತು ಆರ್ ಅನ್ನ ಯೂಸ್ ಮಾಡಂಗಿಲ್ಲ. ಅಲ್ಲಿ ಏನಾದ್ರೂ ನಾವು ಯೂಸ್ ಮಾಡಬೇಕಾಗಿದ್ರೆ
ಹ್ಯಾಸ್ ಮಾಡಬೇಕು ಅಥವಾ ಹ್ಯಾವ್ ಮಾಡಬೇಕು. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ತುಂಬಬೇಕು. ಯಾವುದಾದ್ರಲ್ಲಿ ಒಂದನ್ನು ತುಂಬಬೇಕಾದ್ರೂ ಕೂಡ ಅದಕ್ಕೂ ಕೂಡ ಒಂದು ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರನೇ ನಾವು ತುಂಬಬೇಕು. ಇಲ್ಲಿ ಹ್ಯಾಸ್ ಮತ್ತು ಹ್ಯಾವ್, ಹ್ಯಾಸ್ ಮತ್ತು ಹ್ಯಾವ್ ಅದ. ಹ್ಯಾಸ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕಂತಂದ್ರೆ ಹಿ ಶಿ ಇಟ್ಟಿದ್ರೆ ಮಾತ್ರ ಹ್ಯಾಸ್ ಅನ್ನ ಯೂಸ್ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ದೇ ಇದೆ, ದೇ ಅಂದ ಮೇಲೆ ಇಲ್ಲಿ ಹ್ಯಾಸ್ ಬರಲ್ಲ. ಇಲ್ಲಿ ಏನ್ ಬರಬೇಕು? ಹ್ಯಾವ್ ಬರಬೇಕು. ಹ್ಯಾವ್ ಎಲ್ಲೆಲ್ಲಿ ಬರುತ್ತೆ? ಐ ವಿ ಯು ದೇ ಇಷ್ಟು ಇದ್ರೆ ಹ್ಯಾವ್ ಬರುತ್ತೆ. ಅದ್ರ ಸಲುವಾಗಿ ಇಲ್ಲಿ ಏನ್ ಬರ್ತದಂತಂದ್ರೆ ಹ್ಯಾವ್. ಐ ಹ್ಯಾವ್ ಗಾನ್ ಟು ಕಾಲೇಜ್. ಐ ಹ್ಯಾವ್ ಗಾನ್ ಟು ಕಾಲೇಜ್. ನಾನು ಈಗ ಕಾಲೇಜಿಗೆ ಹೋಗಿದ್ದೀನಿ ಅಂತ ಅರ್ಥ ಆಗುತ್ತೆ ಅಂತ ಸಿ. ಯಾಕಂದ್ರೆ ಹ್ಯಾಸ್ ಹ್ಯಾವ್ ಬಂದ್ಮೇಲೆ V3ನೇ ಬರ್ಬೇಕು. ಇದು ಎಲ್ಲಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಗ್ರಾಮರ್ದಲ್ಲಿ ಗೊತ್ತಾಗತ್ತೆ ಇದ್ರ ಬಗ್ಗೆ ಅಂತ ಸಿ. ಇಲ್ಲಿ ಮೂರನೇದಕ್ಕೆ ಬಂದ್ರೆ ವಿ ಡ್ಯಾಶ್ ರೈಟಿಂಗ್ ಹೋಮ್ ವರ್ಕ್. ನೋಡ್ರಿ ಇಲ್ಲಿ ವಿ ಇದೆ. ವಿ ಅಂದ ಮೇಲೆ ಇಲ್ಲಿ ರೈಟಿಂಗ್ ING ಫಾರ್ಮ್ ಇದೆ. ING ಫಾರ್ಮ್ ಆದ್ಮೇಲೆ ಇವೆರಡರಲ್ಲೇ ಬರಬೇಕು. ಈಸ್ ಮತ್ತು ಆರ್ದಲ್ಲೇ ಬರಬೇಕು. ಇಲ್ಲಿ ಹ್ಯಾಸ್ ಮತ್ತು ಹ್ಯಾವ್ ಬರಲ್ಲ. ಯಾಕಂದ್ರೆ ಹ್ಯಾಸ್ ಹ್ಯಾವ್ ಎಲ್ಲಿ ಬರುತ್ತೆ ಅಂತ ಹೇಳಿ V3 ಇರಬೇಕು. V3 ಇದ್ದಾಗ ಮಾತ್ರ ಹ್ಯಾಸ್ ಹ್ಯಾವ್ ನಾವು ಬರಿಬೇಕು. ಆದ್ರೆ ಇಲ್ಲಿ ಈಸ್ ಮತ್ತು ಆರ್ ಇದೆ, ಇಲ್ಲಿ ವಿ ಇದೆ. ವಿ ಇದು ಪ್ಲೂರಲ್, ಪ್ಲೂರಲ್ ಇದ್ದ ಕಾರಣ ಆರೇ ಬರುತ್ತೆ. ಅದಕ್ಕೆ ನಾವು ಇಲ್ಲಿ ಏನ್ ಮಾಡ್ಬೇಕು? ವಿ ಆರ್ ರೈಟಿಂಗ್ ಹೋಮ್ ವರ್ಕ್. ನಾವು ಈಗ ಹೋಮ್ ವರ್ಕ್ ಅನ್ನು ಮಾಡುತ್ತಿದ್ದೀವಿ ಅಂತಾಗುತ್ತೆ ಈ ಸದ್ದು. ಈಗ ನೆಕ್ಸ್ಟ್ ಮೈ ಸಿಸ್ಟರ್ ಡ್ಯಾಶ್ ಸೀನ್ ದಟ್ ಮೂವಿ. ನೋಡಿ ಮೈ ಸಿಸ್ಟರ್ ಇಲ್ಲೇನ್ ತುಂಬಬೇಕು? ಸೀನ್. ಸೀನ್ ಇಸ್ ದ V3. ಸೀನ್ ಏನಿದೆ? V3 ಇದೆ. V3 ಅಂದ್ಮೇಲೆ ಮತ್ತೆ ನಾವು ಅಗೇನ್ ಹ್ಯಾಸ್ ಯಾವಕ್ಕೆ ಹೋಗ್ಬೇಕು. ಹ್ಯಾಸ್ ಯಾವಕ್ಕೆ? ಈಸ್ ಆರ್ ಬರಲ್ಲ, ಹ್ಯಾಸ್ ಯಾವಕ್ಕೆ ಹೋಗ್ಬೇಕು. ಇಲ್ಲಿ ಸಿಸ್ಟರ್, ಸಿಸ್ಟರ್ ಅಂದ್ರೆ ಅದ್ರ ಶೀದಲ್ಲಿ ಬರ್ತಾರೆ. ಶೀದಲ್ಲಿ ಬರ್ತಾರೆ ಅಂದ್ಮೇಲೆ ಹ್ಯಾಸೇ ಯೂಸ್ ಮಾಡಬೇಕು. ಮೈ ಸಿಸ್ಟರ್ ಹ್ಯಾಸ್ ಸೀನ್ ದಟ್ ಮೂವಿ ಅಂದ್ರೆ ನಮ್ಮ ಅಕ್ಕ ಅಥವಾ ತಂಗಿ ಏನು ಆ ಮೂವಿಯನ್ನು ನೋಡಿದ್ದಾರೆ ಅಂತ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಐ ಡ್ಯಾಶ್ ಕಂಪ್ಲೀಟೆಡ್ ಮೈ ಪ್ರಾಜೆಕ್ಟ್. ಐ ಡ್ಯಾಶ್ ಕಂಪ್ಲೀಟೆಡ್ ಮೈ ಪ್ರಾಜೆಕ್ಟ್. ಇಲ್ಲಿ ಕಂಪ್ಲೀಟೆಡ್ ಅನ್ನೋದು ಕೂಡ ದಿಸ್ ಈಸ್ ಆಲ್ಸೋ V3. ಇಫ್ V3 ಕಮ್ಸ್ ಐದರ್ ಹ್ಯಾಸ್ ಆರ್ ಹ್ಯಾವ್ ವಿಲ್ ಕಮ್. ಹಿಯರ್ ಆಲ್ಸೋ I means I have completed my project. ನಾನು ಈಗ ನನ್ನ ಪ್ರಾಜೆಕ್ಟ್ ಅನ್ನು ಮುಗಿಸಿದ್ದೀನಿ ಅಂತ ಅರ್ಥ ಆಗುತ್ತೆ. ಇಲ್ಲಿ ನೆಕ್ಸ್ಟ್ಗೆ ರಾಧಾ ಡ್ಯಾಶ್ ಆಲ್ರೆಡಿ ಕಮ್. ನೋಡ್ರಿ ಕಮ್ ಅಂತ ಬಂದಿದೆ. ಕಮ್, ಈ ಕಮ್ ಬಂದದನ್ನಲೆ ಇಲ್ಲಿ ಇದೆ ಆಲ್ರೆಡಿ. ಇದಕ್ಕೆ ನಾವು ಸ್ವಲ್ಪ ನೋಡ್ಕೋಬೇಕು. ಆಲ್ರೆಡಿ ಕಮ್ ಬಂದಿದೆ. ಇದು V1 ಅಲ್ಲ, ಇದು V3 ಅಂತ ತಿಳ್ಕೋಬೇಕು ನಾವು. ಇದಕ್ಕೆ ಏನ್ ತಿಳ್ಕೋಬೇಕು? ನಾವು V3 ಅಂತ ತಿಳ್ಕೋಬೇಕು. ಕಮ್, ಕೇಮ್, ಕಮ್ ಈ ತರ ಆಗುತ್ತೆ. V3 ಕಮ್ಮೆ, V1 ಕಮ್. ಅದರ ಸಲುವಾಗಿ ದಿಸ್ ಈಸ್ V3 ಆದ್ರೆ ಇಲ್ಲೇನ್ ಬರುತ್ತೆ? ರಾಧಾ. ರಾಧಾ ಅಂದ್ರೆ ಶೀದಲ್ಲಿ ಬರ್ತಾಳೆ. ರಾಧಾ ಅಂದ್ರೆ ಮತ್ತೆ ಶೀದಲ್ಲಿ ಬರ್ತಾಳೆ. ಶಿ ಅಂದ್ಮೇಲೆ ನಾವು ಹ್ಯಾಸ್ ಫಿಲ್ ಅಪ್ ಮಾಡಬೇಕು. ಇಲ್ಲಿ ಹ್ಯಾಸ್ ಅಂತಿಗಿಸಿ ಈ ತರದ್ದು ನಾವು ಸುಲಭವಾಗಿಸಿ ಆರಾಮಾಗಿಸಿ ನಮಗೆ V1 V2 V3 ಗೊತ್ತಿದ್ರೆ ಈಸ್ ಆರ್ ಹ್ಯಾಸ್ ಹ್ಯಾವ್ ಎಲ್ಲಿ ಬಳಸ್ಬೇಕು ಅನ್ನೋದು ಗೊತ್ತಿದ್ರೆ ನಾವು ಈಸಿ ಆಗಿಸಿ ನಾವು ಈ ತರದ ವಾಕ್ಯಗಳು ಕೊಟ್ಟಿರ್ತಾರೆ. ನಾವು ಸುಲಭವಾಗಿ ಈ ತರದ ವಾಕ್ಯಗಳನ್ನ ನಾವು ಎಕ್ಸಾಮ್ದಲ್ಲಿ ಈಸಿಯಾಗಿಸಿ ನಾವು ಬರೀಬಹುದು. ಇಲ್ಲಿ ಈಸ್ ಆಮ್ ಆರ್ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿದ್ದೀನಿ, ಅದ್ರ ಬಗ್ಗೆ ಒಂದು ನೋಡ್ಕೊಡ್ರಿ ನೀವು. ಆಮೇಲೆ ಹ್ಯಾಸ್ ಆವ್ ಹ್ಯಾಡ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಅಲ್ಲಿ ಸ್ವಲ್ಪ ನೋಡ್ಕೊಡ್ರಿ. ಅವೆರಡು ನೋಡ್ಕೊಂಡ್ಬಿಟ್ರೆ ಇದು ಬಹಳ ಈಜಿ ಆಗುತ್ತೆ. ಈಸ್ ಆಮ್ ಆರ್ ಇದ್ರೆ V1 ING ಇರಬೇಕು ಅಂತಿದೆ. ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈಸ್ ಆಮ್ ಆರ್ ಇದ್ರೆ V1 ING ಇರ್ಬೇಕು. ಕಮ್ ಇದ್ರೆ ಕಮಿಂಗ್, ಗೋ ಇದ್ರೆ ಗೋಯಿಂಗ್, ರೈಟ್ ಇದ್ರೆ ರೈಟಿಂಗ್ ಅಂತ ಆಗುತ್ತೆ. ಹ್ಯಾಸ್ ಹ್ಯಾವ್ ಇದ್ರೆ V3ನೇ ಇರ್ಬೇಕು. V3 ಅಂದ್ರೆ ಎಲ್ಲಿ ಬರ್ತದೆ? ಅದು V1 V2 V3. ಸಪೋಸ್ ಗೋ, ವೆಂಟ್, ಗಾನ್. ಗಾನ್ ಇಸ್ V3. ಕಮ್, ಕೇಮ್, ಕಮ್ ಇಸ್ V3. ರೈಟ್, ರೋಟ್, ರಿಟರ್ನ್ ಇಸ್ ದ V3. ಈ ತರ ಆಗಿಸಿ ಹಲವಾರು V3ಗಳು ಬರ್ತವೆ. ನಮಗೆ V1 V2 V3 ಬಗ್ಗೆ ಐಡಿಯಾ ಇದ್ರೆ ನಾವು ಇಂಥ ಬೇಕಾದಷ್ಟು ಸೆಂಟೆನ್ಸ್ಗಳಿಗೆ ನಾವು ಉತ್ತರ ಕೊಡಬಹುದು. ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ,
ಯಾವುದೇ SD ಹಿಡ್ಕೊಂಡು ಇವನ್ KS ವರೆಗೂ ಬರೀರಿ, KS ವರೆಗೂ ಯಾವುದೇ ಈ ಥರದ ನಿಮಗೆ ಕ್ವಶನ್ ಕೇಳ್ತಾರೆ. ಈಸ್ ಆಮ್ ಎಲ್ಲಿ ಯೂಸ್ ಮಾಡಬೇಕು, ಹ್ಯಾಸ್ ಆವ್ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಳ್ತಾರೆ. ನನಗೆ ಐ ಥಿಂಕ್ ಯು ಆರ್ ಇಂಟ್ರೆಸ್ಟೆಡ್ ದಿಸ್ ವಿಡಿಯೋ ಅಂತ ಹೇಳ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇದಕ್ಕೆ ಮತ್ತೆ ಈ ಥರದ್ದು ಮತ್ತೆ ಬೇರೆ ನಿಮಗೆ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗಾಗಿ ನನ್ನ ಹಲವಾರು ವಿದ್ಯಾರ್ಥಿಗಳಿದ್ದಾರೆ, ಈಗ ಆಲ್ರೆಡಿ ಸ್ಪರ್ಧಾತ್ಮಕ ಎಕ್ಸಾಮ್ದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರಿಗಾಗಿ ಮತ್ತು ನನ್ನ ಸ್ನೇಹಿತರಿಗಾಗಿ ಮತ್ತು ಇಂಗ್ಲೀಷ್ ಕಲಿಯುವಂಥವರಿಗಾಗಿ, ಇಂಗ್ಲೀಷ್ನಲ್ಲಿ ಮಾತನಾಡುವಂಥವರಿಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ. 1-2 ಸಲ ಏನು ಮಾಡ್ರಿ, ರೀಡ್ ಮಾಡ್ರಿ. 1-2 ಸಲ ರೀಡ್ ಮಾಡಿ ಆಮೇಲೆ ಇದನ್ನ ಒಂದ್ಸಲ ನೋಟ್ ಮಾಡಿಕೊಡ್ರಿ, ರೈಟ್ ಮಾಡ್ಕೊಂಡು ಇದನ್ನೆಲ್ಲ ನೋಡ್ಕೊಡ್ರಿ. ಇಲ್ಲಿ ಈಜಾಕ್ ಬಂತು, ಹ್ಯಾವ್ಯಾಕ್ ಬಂತು, ಇನ್ನೊಂದ್ಸ 1-2 ಸಲ ನೋಡ್ಕೊಂಡ್ಬಿಟ್ರೆ ಸಂಪೂರ್ಣವಾಗಿ ಗೊತ್ತಾಗ್ತದೆ. ಇಲ್ಲಿಗೆ ಈ ವಿಡಿಯೋನ ನಾವು ಮುಗಿಸ್ತೀನಿ. ನಿಮಗೆ ಈ ವಿಡಿಯೋ ಒಂದಾಳು ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಸಿ ನೋಡಿ. ಆ ನಂತರ ನಿಮ್ಗೆ ಬೇಕಾದಂಥ ಫ್ರೆಂಡ್ಸ್ ಇದ್ದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ. ಮತ್ತೆ ಇದೇ ಥರದ ವಿಡಿಯೋ ಇನ್ನೂ ಹಲವಾರು ವಿಡಿಯೋಗಳು ಮತ್ತೆ ಮುಂದಿನ ದಿನಗಳಲ್ಲಿ ನಾನು ಮಾಡ್ತಾ ಇರ್ತೀನಿ. ಅಲ್ಲಿಯವರೆಗೆ ನಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.